ಒಂದು ಗಾದೆ ಇದೆ, ಹುಲಿ ಹೊಟ್ಟೆಯಲ್ಲಿ ಹುಲಿ ಹುಟ್ಟದೆ ನರಿ ಹುಟ್ಟದ. ಹಾಗಾಗಿ ಡಾಕ್ಟರ್ ಬನ್ನಂಜೆ ಗೋವಿಂದಾಚಾರ್ಯ ಅವರ ಸುಪುತ್ರಿ, ಮತ್ತೊಬ್ಬ ಸುಪುತ್ರಿ ಡಾಕ್ಟರ್ ವೀಣಾ ಬನ್ನಂಜೆ. ಇವ್ರ ಬಗ್ಗೆ ಹೇಳಬೇಕಾಗಿಲ್ಲ, ಎಲ್ಲರಿಗೂ ಗೊತ್ತು. ನೂರಾರು ಸಾವಿರಾರು ವಿಡಿಯೋಗಳು ಯೂಟ್ಯೂಬ್ನಲ್ಲಿ ಹರಿದಾಡ್ತಾ ಇದೆ. ತಂದೆಯಂತೆ ಈಕೆ ಕೂಡ ಅದ್ಭುತ ವಾಗ್ಮಿ. ಭಾಷಾಶಾಸ್ತ್ರದಲ್ಲಿ ಉನ್ನತ ಸೇವೆ ಸಲ್ಲಿಸಿದ್ದಾರೆ. ಕವಿತೆ, ಕಥೆ, ಕಾದಂಬರಿ, ಲಲಿತ ಪ್ರಬಂಧ ಮತ್ತು ವೈಚಾರಿಕ ಲೇಖನಗಳ ಮೂಲಕ ಕನ್ನಡ ಸಾಹಿತ್ಯದಲ್ಲಿ ತಮ್ಮದೇ ಆದ ಗುರುತಿಸಿಕೊಂಡಿದ್ದಾರೆ. ಮತ್ತೆ ಒಂದು ಏನ್ ಹೇಳಬೇಕು ಅಂತ ಹೇಳಿದ್ರೆ, ಇವರು ಪ್ರಾಚೀನ ಕಾವ್ಯಗಳು, ಪುರಾಣಗಳು ಮತ್ತು ಇತಿಹಾಸವನ್ನು ಇಂದಿನ ಸಮಕಾಲೀನ ಸನ್ನಿವೇಶಕ್ಕೆ ಅನ್ವಯಿಸಿ ವಿಶ್ಲೇಷಿಸುವ ವಿಶಿಷ್ಟ ಶೈಲಿ ಇವರದ್ದಾಗಿದೆ. ಯಾವುದೇ ವಿಶಿಷ್ಟ ಶೈಲಿ, ಏನು ಮಾತಾಡ್ತಿದ್ದಾರೆ ಇವರು ನನಗೂ ಗೊತ್ತಿಲ್ಲ. ಹಾಗಾಗಿ ಅವರು ದಯವಿಟ್ಟು ಒಂದು 10 ನಿಮಿಷಗಳ ಕಾಲ ಅವರು ಮಾತನಾಡಲಿದ್ದಾರೆ. ಏನು ಮಾತಾಡೋದು ಅಂತ ನನಗೂ ಗೊತ್ತಿಲ್ಲ. ಆದರೆ ಪಿತೃವಾಕ್ ಪರಿಪಾಲನೆಯಷ್ಟೇ ಪುಣ್ಯದಾಯಕವಾದದ್ದು ಅಂತ ನನಗೆ ಪರಂಪರೆ ಹಿಡಿದ ಮಾತು. ನನ್ನ ಅಪ್ಪ ಇಲ್ಲದೇ ಇದ್ದರೂ ಕೂಡ ಅಣ್ಣ ಪ್ರಸನ್ನ ಅವರು ನಮ್ಮನ್ನು ಈ ಪರಿ ನಡೆಸಿದ ಒಂದು ಕ್ರಮಕ್ಕೆ ನಾನು ಅವರಿಗೆ ವಿರೋಧ ಹೇಳಲಾರದೆ ಬಂದಿದ್ದೇನೆ. ವಾಸ್ತವಿಕ ಅಪ್ಪನ ವೇದಿಕೆಯಲ್ಲಿ ನಾನು ಏನೂ ಮಾತಾಡಿಲ್ಲ. ಅದಕ್ಕೆ ಬೇರೆ ಬೇರೆ ಕಾರಣಗಳಿವೆ. ಒಂದು ಸಂದರ್ಭ ಇತ್ತು, ದೂರದರ್ಶನದಲ್ಲಿ ನಮ್ಮ ತಂದೆಯನ್ನು ಒಂದು ಸಂದರ್ಶನ ಮಾಡುವ ಕಾರ್ಯಕ್ರಮ ಮಾಡ್ತೇನೆ ಅಂತ ನನ್ನ ಗೆಳತಿ ಆರತಿ ಹಂಪನ ನನ್ನ ಬಳಿ ಹೇಳಿದ್ವಿ. ಅಪ್ಪನನ್ನು ಒಂದು ಸಂದರ್ಶನಕ್ಕೆ ಒಪ್ಪಿಸಿಕೊಡ್ತೀಯಾ ಅಂತ. ಎಷ್ಟು ಸಂದರ್ಶನಕ್ಕೆ, ಎಷ್ಟು ಗಂಟೆ ಅವಧಿ ಅಂತ ಕೇಳಿದಾಗ ಅದು 100 ಅಂತ ಹೇಳಿದ್ವಿ. 100 ಗಂಟೆ ದಿನವೂ ನಾವು ಮಾಡ್ತೀವಿ, ಸತ್ಯದರ್ಶನ ಅನ್ನೋ ಒಂದು ಹೆಸರಿನ ಕೆಳಗೆ. ಆಯಿತು, ಅಪ್ಪನನ್ನು ಒಪ್ಪಿಸಿಕೊಡ್ತೇನೆ. ಎರಡನೇ ನಿಯಮವನ್ನು ಹೇಳಿದೆ, ಇನ್ನೊಂದು ನಿಯಮ ಇದೆ, ಅದನ್ನು ನೀನು ಪಾಲಿಸಬೇಕು. ಏನು ಕೇಳಿದೆ, ಸಂದರ್ಶನ ಬೇರೆ ಯಾರು ಮಾಡಬಾರ್ದು, ಅಪ್ಪನನ್ನು ನೀನು ಸಂದರ್ಶಿಸಬೇಕು, ಒಂದು ಐತಿಹಾಸಿಕ ಕಾರ್ಯಕ್ರಮ ಆಗುತ್ತೆ. ನಾನು ಹೇಳಿದೆ, ಎರಡನೇ ನಿಯಮಕ್ಕೆ ನನ್ನ ಒಪ್ಪಿಗೆ ಇಲ್ಲ, ಅದು ಒಪ್ಪಿಗೆ ನಿನಗೆ ಉಂಟು ಅಂತಾದರೆ ನಾನು ಮೊದಲನೇ ನಿಯಮಕ್ಕೆ ಅಪ್ಪನನ್ನು ಒಪ್ಪಿಸ್ತೇನೆ. ಆಗ ಅವಳು ಇಲ್ಲ ಅನ್ಬೇಡ, ಅಪ್ಪನನ್ನು ಒಂದು ಸಂದರ್ಶನ ಮಾಡುವ ಮಗಳ ಮತ್ತು ಅಪ್ಪನ ಚರ್ಚೆಯ ದಾಖಲಾತಿ ಬಹುಶಃ ಇಡೀ ಇತಿಹಾಸದಲ್ಲಿಲ್ಲ. ತುಂಬ ಸುಂದರವಾದ ಒಂದು ಕಾರ್ಯಕ್ರಮವನ್ನು ನಾವು ಪ್ರಥಮ ಬಾರಿಗೆ ಕೊಟ್ಟ ಹಾಗಾಗುತ್ತೆ, ಇತ್ಯಾದಿ ಅವಳಿಗೆ ಬೇಕಾದಂತಹ ಅನೇಕ ಸಮರ್ಥನೆಗಳನ್ನು ಅವರು ಕೊಟ್ಟರು. ನಾನು ಅವಳಿಗೆ ಕಡೆಗೂ ಹೇಳಿದೆ, ನಾನು ಅಪ್ಪನನ್ನು ಸಂದರ್ಶಿಸುವುದಿಲ್ಲ, ಅಪ್ಪ ಸಂದರ್ಶನಕ್ಕೆ ಬರ್ತಾರೆ, ಬೇರೆಯವರ ಮುಖಾಂತರ ಪ್ರಶ್ನೋತ್ತರಕ್ಕೆ ನೀನು ಸಿದ್ಧ ಇದ್ದಿಂತಾದರೆ ನಾನು ಅವರನ್ನು ಕೇಳ್ತೇನೆ. ಸರಿ, ನನ್ನ ಹಠ ಅವಳಿಗೆ ಗೊತ್ತಿತ್ತವಳು, ನನ್ನ ಗೆಳತಿ, ಆಯ್ತು ಬಿಡು, ನೀನು ಅವರನ್ನು ಒಪ್ಪಿಸು ಅಂತ. ಮುಂದೆ ನಾನು ಅಪ್ಪನಿಗೆ ಹೋಗಿ ಹೇಳಿದೆ, ಹೀಗೆ ದೂರದರ್ಶನದ ಆರತಿ ನಿಮ್ಮನ್ನು ಕೇಳ್ತಿದ್ದಾನಪ್ಪ, 100 ಗಂಟೆಯ ಸಂದರ್ಶನವನ್ನು ಸತ್ಯದರ್ಶನದ ಮುಖಾಂತರ ಮಾಡಬೇಕು ಅಂತ ಅವಳಿಗೆ ಅಪೇಕ್ಷೆ ಇದೆ. ಸಂದರ್ಶಿಸುವವರು ಯಾರೋ ಒಬ್ಬರು ಬರ್ತಾರಂತೆ, ಅವರು ಯಾರು ಅಂತ ಅವಳು ನಿರ್ಣಯ ಮಾಡ್ತಾಳೆ ಇತ್ಯಾದಿ ಹೇಳಿದ್ದಕ್ಕೆ ಅಪ್ಪ ಹೇಳಿದ್ರು, ನಾನು ಬೆಂಗಳೂರಿನಲ್ಲಿರುವಾಗ ಅವರು ಬಂದು ಮಾಡಿ ಹೋಗೋದಾದರೆ ಮುಂಚಿತ ತಿಳಿಸಿ ಮಾಡೋದಾದರೆ ನನ್ನೇನು ಅಭ್ಯಂತರ ಇಲ್ಲ. ಮುಂದೆ ಅಪ್ಪನಿಗೆ ನಾನು ಈ ಮಾತನ್ನು ಹೇಳಿದ್ದೆ, ಅಪ್ಪ ಅವಳು ನನ್ನನ್ನು ನಿಮ್ಮ ಸಂದರ್ಶನಕ್ಕೆ ನಾನೇ ಕೂತ್ಕೊಳ್ಬೇಕು ಅಂತ ಕೇಳಿಕೊಂಡು ನಾನು ಖಂಡಿತಕ್ಕೂ ಅಪ್ಪನ ಸಂದರ್ಶನ ಮಾಡೋದಿಲ್ಲ ಅಂತ ಬಹಳ ಕಡ್ಡಾಯವಾಗಿ ಹೇಳಿದೆ ಅಂತ ಅಂದೆ. ಕೂಡಲೇ ಅಪ್ಪ ಕೇಳಿದರು, ಯಾಕೆ ಅದೊಂದು ಒಳ್ಳೆಯ ದಾಖಲಾತಿ ಹಾಕಿತ್ತಲ್ಲ ಅವಳು ಹೇಳಿದ ಹಾಗೆ, ನೀನು ನನ್ನನ್ನು ಪ್ರಶ್ನಿಸಬೇಕಿತ್ತು, ನೀನು ಪ್ರಶ್ನಿಸಿ ನಾನು ಉತ್ತರ ಕೊಡುವ ಸಂದರ್ಶನ ಮಾಡಬೇಕಿತ್ತು, ಯಾಕೆ ಬೇಡ ಹೇಳಿದ್ನು ಅಂದರು ಅಪ್ಪ. ನಾನು ಅಪ್ಪನನ್ನು ನೋಡ್ತಾ ನಗ್ತಾ ಹೇಳಿದೆ, ಯಾರು ಅಪ್ಪನನ್ನು ಪ್ರಶ್ನಿಸಿದ್ದಾರೆ ಅಲ್ಲೆಲ್ಲ ಮಕ್ಕಳಿಗೆ ಮೋಕ್ಷ ಆಗಿದೆ ಅಪ್ಪ, ಆದ್ದರಿಂದ ನಾನು ನಿಮ್ಮನ್ನು ಈಗ ಆ ಮಾತನ್ನು ನಾನು ಭ್ರಾತೃವಿಗೆ ಹೇಳುವುದಿಲ್ಲ, ಯಾಕಂದರೆ ನನ್ನನ್ನು ಪ್ರಶ್ನಿಸಿದ್ದಲ್ಲ, ನೀನು ಮಾತಾಡಬೇಕು ಅಂತ ಆದೇಶಿಸಿದ್ದಾರೆ. ಅಣ್ಣನ ಭ್ರಾತೃವಾಕ್ ಪರಿಪಾಲನೆ 2 ಕೃತಿಗಳಿವೆ ನಿಮ್ಮ ಮುಂದೆ. ಇದರ ಹಿಂದೆ ಸ್ವಲ್ಪ ನಾನಿದ್ದೇನೆ ಅನ್ನೋ ಕಾರಣಕ್ಕಾಗಿ ನಾನು ಬಂದಿದ್ದೇನೆ ಅಷ್ಟೇ. ಇದು ಒಂದು ಆತ್ಮನಿವೇದನೆ ಅಂತ ಅಪ್ಪನ ಆತ್ಮ ಚರಿತ್ರೆಯ ಭಾಗ. ವಾಸ್ತವಿಕ ಅಪ್ಪನಿಗೆ 80 ಆದಾಗ 80ರ ಸಂಭ್ರಮ ಅಂತ ನಾವು 2015ರಲ್ಲಿ ಬಹಳ ಭರ್ಜರಿಯ 7 ದಿನಗಳ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಅಂತ ಹೊರಟ ಕಡೆಗೆ 5 ದಿನಗಳ ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡುವುದು ಸಾಧ್ಯವಾಯಿತು. ಆ ಹೊತ್ತಿಗೆ ನಾನು ಅಪ್ಪನಿಗೆ ಹೇಳಿದೆ, ಅಪ್ಪ 80 ಆಯಿತು, ಒಂದು ಆತ್ಮಚರಿತ್ರೆ ಬರೆಯಿರಿ ಅಂತ. ಅಪ್ಪ ನಗ್ತಾ ಹೇಳಿದರು,
ಬೇರೆ ಬೇರೆ ವಿಷಯಗಳಲ್ಲಿ ತೊಡಗಿಬಿಟ್ಟಿದ್ದೇನೆ. ನನಗೀಗ ಅದನ್ನೆಲ್ಲ ನೆನಪು ಮಾಡಿ ಬರೆಯುವ ವ್ಯವಧಾನ ಇಲ್ಲ. ನಾನು ಹೇಳಿದಪ್ಪ ನೀವು ಹೇಳ್ತಾ ಹೋಗಿ ನಾನು ಬರೆಯುತ್ತೇನೆ. ಮಗಳೇ, ಅದು ನಾನು ಹೇಳುವ ವೇಗ, ನೀನು ಬರೆಯುವ ಓಘ ಎರಡು ಒಂದಾಗಬೇಕು, ಕಷ್ಟ. ಅಪ್ಪ ಮತ್ತೆ ಮೂರನೇದೊಂದು ಆಪ್ಷನ್ ಕೊಡ್ತೀನಿ, ನೀವು ಹೇಳ್ತಾ ಹೋಗಿ. ನಿಮಗೆ ಮನಸ್ಸಾದಾಗ, ನಿಮಗೆ ಸಮಯ ಇದ್ದಾಗ ನಾನು ಬಂದು ಕೂತ್ಕೊಳ್ತೇನೆ, ರೆಕಾರ್ಡ್ ಮಾಡ್ತೇನೆ. ಆ ರೆಕಾರ್ಡ್ ಮಾಡಿದ್ದನ್ನು ಒಂದು ದಿನ ನಾನು ಅಕ್ಷರ ಕೇಳಿಸಿ ನಿಮ್ಮ ಮುಂದೆ ತಂದು ಇಡ್ತೇನೆ. ಅಪ್ಪ ಇದನ್ನು ನೋಡಿ ಎಷ್ಟು ಪ್ರಕಟಿಸ್ಬೋದು, ಎಷ್ಟು ಬೇಡ ನೀವು ಹೇಳಿ ಅಂತ. ಅವರಿಗೆ ಆ ಮೂರನೇ ಆಯ್ಕೆ ಕೊಟ್ಟಾಗ ಅವರೊಂಥರ ಇಬ್ಬಂದಿಯಲ್ಲಿ ಸಿಕ್ಕಿಬಿಟ್ರು ಅಂತ ಕಾಣಿಸುತ್ತೆ. ಆಯಿತು, ದಿನಕ್ಕೆ 1 ಗಂಟೆ ಬಾ, ನಾನು ಬೆಂಗಳೂರಿನಲ್ಲಿದ್ದಾಗ ಅಂತ ಹೇಳಿ ಅವರು ಕೊಟ್ಟ ಅವಧಿಗೆ ನಾನು ಒಂದು ಮನೆ ಅವರು ಏನಿದ್ದಾರೆ ಅಲ್ಲಿಗೆ ಹೋಗಿ ಕೂತು ರೆಕಾರ್ಡ್ ಮಾಡ್ತಿದ್ದೆ. ಅವರು ಅವರ ಯಾವ ಯೋಚನಾ ಲಹರಿ ಇದೆ ಅದನ್ನು ಮುಂದುವರಿಸ್ತಾ ಹೋಗ್ತಿದ್ರು. ನಾನು ಕೆಲವೊಮ್ಮೆ ನಿನ್ನೆ ದಿನ ಇಷ್ಟು ಮಾತಾಡಿದರೆ ಅಂತ ನೆನಪಿಸ್ತಿದ್ದೆ. ಇಷ್ಟು ಈಗ ಒಂದು 40 ಗಂಟೆ ಅವರು ನನಗೆ ತನ್ನ ಒಟ್ಟು ಹುಟ್ಟಿನಿಂದ ತಾನು ಕೊನೆಯ ದಿವಸದ ಏನು ಬರೆಯುವ ವೇಳೆಗೆ ಹೇಳಿದ ಮಾತುಗಳು ಇಲ್ಲಿವರೆಗೆ ನನಗೆ ಹೇಳಿ ಮುಗಿಸಿದರು. ಸುಮಾರು 40 ಗಂಟೆಗಳನ್ನು ನಾನು ಪುಟಕ್ಕೆ ಇಳಿಸಿದಾಗ ಅದೊಂದು 600 ಪುಟಗಳ, ಅಂದರೆ ಅನೇಕ ಬಾರಿ ರಿಪಿಟೇಷನ್ ಇರ್ತಿತ್ತು. ಅಪ್ಪ ಹೇಳುವಾಗ ಮೊನ್ನೆ ಹೇಳಿದ್ದು ಇವತ್ತು ಮತ್ತೆ ರಿಪೀಟ್ ಆಗ್ತಿತ್ತು ಸಹಜವಾಗಿ. ಅದೆಲ್ಲವನ್ನು ನಾನು ಕಳೆದು ಕೂಡಿಸಿ ಬೇರೆ ಬೇರೆ ಸಂಕಲನ ಮಾಡಿ ಅದರಲ್ಲಿರುವ ಬೇಡ ಅನಿಸಿದ ಅಂಶಗಳನ್ನು ಪ್ರತ್ಯೇಕ ಟಿಪ್ಪಣಿಯಲ್ಲಿ ಹಾಕಿ ಇದೆಲ್ಲ ಮಾಡಿ ಒಂದು 600 ಪುಟದ ಒಂದು ಏನು ಹಸ್ತಪ್ರತಿ ಸಿದ್ಧವಾಯಿತು. ಅದನ್ನು ನಾನು ತೆಗೆದುಕೊಂಡು ಹೋಗಿ ಅಪ್ಪನಿಗೆ ಕೊಟ್ಟೆ. ಅಪ್ಪ ಆ ಬಳಿಕ ಅದನ್ನು ಒಂದಿಷ್ಟು ಅವರು ಕೂಡ ಕೆಲಸ ಮಾಡಿ ಇದರಲ್ಲಿ ಇದು ಬೇಡ ಅದು ಬೇಡ ಅಂತ ಹೇಳಿ ತಿದ್ದುಪಡಿ ಮಾಡಿ 2ನೇ ಹಂತದ ತಿದ್ದುಪಡಿಯನ್ನು ಮಾಡಿ ಮುಗಿಸಿದಾಗ ಅದು 400 ಪುಟಕ್ಕೆ ಬಂತು. ಇನ್ನೂ 3ನೇ ಹಂತಕ್ಕೆ ನಾನು ಅದನ್ನು ಮತ್ತೆ ಸಂಕಲನ ಮಾಡಿ 250 ಪುಟದಷ್ಟು A4 ಸೈಜ್ನಲ್ಲಿ ಮುಗಿಸಿದಾಗ ಅದರ ಕೊನೆಯ ಅಕ್ಷರ ತಿದ್ದುಪಡಿಯನ್ನು ಮಾಡುವಂತಹ ಕೆಲಸ, ಕರಡು ತಿದ್ದುಪಡಿ ಅಂತ ನಾವೇನು ಹೇಳ್ತೀವಿ ಅದನ್ನು ಮಾಡುವ ಹಂತದಲ್ಲಿದ್ದಾಗ ಕೊರೋನಾ ಬಂತು. ಅಪ್ಪ ನಾನು ಮನೆಗೆ ಹೋಗಿ ಕೂತು ಅದನ್ನು ನೋಡಿ ಮಾಡಿ ನಿನಗೆ ಕೊಡ್ತೇನೆ ಅಂತ ಹೇಳಿದವರು ಅವರ ಕೊರೋನಾದ ಅವಧಿಯ ಏನು ಲಾಕ್ಡೌನ್ ಅಂತ ನಾವು ಮನೆಯೊಳಗೆ ಗೃಹ ಬಂಧನದಲ್ಲಿದ್ವಿ. ಆ ಹೊತ್ತಿಗೆ ಅವರು ನನಗೆ ಅದರ ತಿದ್ದುಪಡಿಯನ್ನು ಮುಟ್ಟಿಸುವ ಮೊದಲು ಕಾಲವಾದರು. ಹೀಗಾಗಿ ಆ ಪುಸ್ತಕ ಅವರಿರುವಾಗ ನನಗೆ ಪ್ರಕಟಿಸುವುದು ಸಾಧ್ಯ ಆಗಲಿಲ್ಲ. 2015-16 ನನಗೆ 80ರ ಸಂಭ್ರಮದ ಕೆಲಸಗಳ ಒತ್ತಡದಿಂದ ನನಗೆ ಅಕ್ಷರೀಕರಣ ಸಾಧ್ಯ ಆಗಲಿಲ್ಲ. ಆ ಬಳಿಕ 17ರ ನಂತರ ನಾನು ಮಾಡಿದ ಕೆಲಸವನ್ನು ತಿದ್ದುಪಡಿ ಮಾಡುವುದಕ್ಕೆ 2 ವರ್ಷಗಳು ಅಪ್ಪ ತೆಗೆದುಕೊಂಡಿದ್ದರು. 1 ವರ್ಷ ನನ್ನ ಕೆಲಸವಾಗಿತ್ತು. ಹೀಗಾಗಿ 19-20ರ ಹೊತ್ತಿಗೆ ಅದೊಂದು ರೂಪುರೇಷೆಯನ್ನು ತಡೆದೇನೆ ಪುಸ್ತಕ ರೂಪಕ್ಕೆ ಬರಬೇಕು ಅನ್ನುವಾಗ ಅಪ್ಪ ಕಾಲವಾದದರಿಂದ ಮತ್ತೆ ಅದು ಹಾಗೆ ಉಳಿಯಿತು. 20ರ ನಂತರ ಅಪ್ಪನ ಕಾಲಾನಂತರದ ಕೆಲಸಗಳು ಬೇರೆ ಬೇರೆ ಒದಗಿ ಬಂದದ್ದರಿಂದ ಅದರ ಕಡೆಗೆ ಹೆಚ್ಚು ಗಮನ ಹರಿಸಲಾಗಿ ನಾನು ಕಳೆದ 2 ವರ್ಷಗಳ ಹಿಂದಿನವರೆಗೂ ಕೂಡ ಮತ್ತೆ ಒಂದು ಪುಸ್ತಕವನ್ನು ಅಪ್ಪನ ಕುರಿತು ಬರೆದಂತಹ, ಅಪ್ಪನೇ ದಾಖಲಿಸಿದ ಒಂದು ಆತ್ಮಚರಿತ್ರೆಯನ್ನು ಏಕಾಏಕಿ ನಾನು ಸಾರ್ವಜನಿಕ ಪ್ರಕಟಣೆಗೆ ಕೊಡುವ ಮೊದಲು 4 ಜನ ವಿದ್ವಾಂಸರು ಓದಿ ಅಭಿಪ್ರಾಯ ತೆಗೆದುಕೊಂಡು ಮಾಡುವುದು ಒಳ್ಳೆಯದು ಅಂತ ತೀರ್ಮಾನ ಮಾಡಿ ಲಕ್ಷ್ಮೀಶ್ ಗೋಳ್ಪಾಡಿ, ಮಲ್ಲೇಪುರಂ, ಜಿ ವೆಂಕಟೇಶ್ ಇಂಥವರು ವಿದ್ಯಾಭೂಷಣಗಳು ಇವರಿಗೆಲ್ಲ ಪುಸ್ತಕವನ್ನು ಓದೋದಕ್ಕೆ ಕೊಟ್ಟೆ. ಪ್ರಥಮದಲ್ಲಿ ಪೂರ್ಣಣ್ಣನಿಗೆ ಕೂಡ ನಾನು ಕಳಿಸಿದ್ದೇನೆ. ಒಮ್ಮೆ ಅವರೆಲ್ಲರ ಅಭಿಪ್ರಾಯವನ್ನು ಸಂಗ್ರಹಿಸಿ ಅದರ ಒಟ್ಟು ಸ್ಥಿತಿ ಸೂಕ್ತವಾಗಿದೆ, 4 ಜನರಿಗೆ ಯೋಗ್ಯವಾದ ಒಂದು ಜೀವನ ಚರಿತ್ರೆಯನ್ನು ಕೊಟ್ಟ ಹಾಗಾಗ್ತದೆ ಅನ್ನೋದು ತೀರ್ಮಾನ ಆದ ಬಳಿಕ ನಾವು ಕಳೆದ ವರ್ಷದ ಆಗಸ್ಟ್ ಆರ್ ಗಣೇಶ್ ಅವರು ಇದರಲ್ಲಿ ತುಂಬ ಕೆಲಸ ಮಾಡಿದ್ದಾರೆ. ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್. ಯಾಕೆಂದರೆ ನನಗೆ ಇರುವ ಧನ್ಯತೆ ಏನು ಅಂದರೆ ಅಪ್ಪನ ಕಾರಣದಿಂದ, ನನ್ನ ಗುರುಗಳ ಕಾರಣದಿಂದ ನನಗೆ ತುಂಬ ಒಳ್ಳೊಳ್ಳೆಯವರ ಸತ್ಸಂಗ ಇದೆ. ಡಾಕ್ಟರ್ ಗುರುರಾಜ್ ಕರ್ಜಗಿ ಅಂತವರಾಗಲಿ, ಮಲ್ಲೇಪುರಂ ಅಂತವರಾಗಲಿ, ಡಾಕ್ಟರ್ ಆರ್ ಗಣೇಶ್ ಅಂತವರಾಗಲಿ ತುಂಬ ಒಂದು ಯಾವ ವಿರೋಧ ಹೇಳದೆ ನಾನು ಹೇಳಿದ ಕೆಲಸ ಮಾಡ್ತಾರಲ್ಲ ಅದು ನನ್ನ ಪುಣ್ಯಫಲ ಅಂತ ನಾನು ಭಾವಿಸ್ತೇನೆ. ಆ ಗಣೇಶ್ ಅವ್ರ ಹತ್ರ ಹೋಗಿ ನಾನು ಅಪ್ಪನ ಆ ಸ್ಕ್ರಿಪ್ಟನ್ನು ಕೊಡುವಾಗ ನನಗಿಂತ ತೊಂದರೆಗಳು ಏನು ಅಂತಂದರೆ ಆಡಿಬಿಲಿಟಿ ಕೆಲವು ತುಂಬ ಕಮ್ಮಿ ಇತ್ತು. ನನ್ನ ಆ ಕಾಲದ ಒಂದು ಟ್ಯಾಬಲ್ಲಿ ನಾನು ರೆಕಾರ್ಡ್ ಮಾಡಿದ್ದೆ. ಅದೆಷ್ಟು ಕಡಿಮೆ ಇತ್ತು ಅಂದರೆ ಎಷ್ಟು ಫೀಬಲ್ ವಾಯ್ಸ್ ಅಂದರೆ ನನಗೆ ಸಂಸ್ಕೃತ ಮೊದಲೇ ಬರಲ್ಲ, ನಾನು ಸುಸಂಸ್ಕೃತ ತಂದೆ, ಅಸಂಸ್ಕೃತ ಮಗಳು. ಹೀಗಾಗಿ ನನಗೆ ಏನೂ ಗೊತ್ತಾಗ್ತಿರಲಿಲ್ಲ, ಏನು ವಾಕ್ಯಗಳು ಎಲ್ಲೆಲ್ಲಿ ತಗೊಂಡಿದ್ದಾರೆ ಏನು ಗೊತ್ತಾಗ್ತಿರಲಿಲ್ಲ. ಎಷ್ಟು ಕೇಳ್ತಿದ್ಯೋ ಅದನ್ನೆಲ್ಲ ಬರೀತಿದ್ದೆ. ಒಂದು ಡಾಟ್ 3 ಜನ ವಿದ್ವಾಂಸರು ಮಲ್ಲೇಪುರಂ ಮತ್ತು ಲಕ್ಷ್ಮೀಶ್ ವಿದ್ಯಾಭೂಷಣ ನೋಡಿದವರೆಗೂ ಹೇಳಿದ್ದೆ, ಅಲ್ಲೆಲ್ಲ ಬಿಟ್ಟಿದ್ದೀನಿ ಆ ವಾಕ್ಯಗಳನ್ನು ತುಂಬಿಕೊಡಿ ಅಂತ. ಬಹಳಷ್ಟರಲ್ಲಿ ಅವ್ರಿಗೂ ಗೊತ್ತಾಗ್ತಿರಲಿಲ್ಲ. ಆದರೆ ನನಗೆ ತುಂಬ ಆ ದಿವಸ ಕೂಡ ನಾನು ಪುಸ್ತಕ ಬಿಡುಗಡೆ ಆದಾಗ ಹೇಳಿದ್ದೇನೆ, ಎಷ್ಟು ಕೃತಜ್ಞತೆಯಿಂದ ನಾವು ನೆನೀಬೇಕು ಶತಾವಧಾನಿ ಆರ್ ಗಣೇಶ್ವರನ್ನು ಅಂದರೆ ಒಂದು ವಾರದ ಒಳಗೆ ಅಷ್ಟು ಓದಿ ಎಷ್ಟು ಫಿಲ್ಲಪ್ಪುಗಳಿತ್ತು, ಯಾವುದನ್ನ ತುಂಬಲಾಗದೆ ಬಿಟ್ಟಂತಹ ಎಷ್ಟು ಶ್ಲೋಕಗಳಿದ್ದು ಅಷ್ಟನ್ನು ತುಂಬಿಕೊಟ್ಟಿದ್ದಾರೆ ನನಗೆ ಶತಾವಧಾನಿ.
ಗ್ರಂಥದಿಂದ ಇದು ಉಲ್ಲೇಖಿತ ಅನ್ನೋದು ಕೂಡ ಕೊಟ್ಟದ್ರಿಂದ ಯಾರಿಗೂ ಪ್ರಶ್ನಿಸಲಿಕ್ಕೆ ಸಾಧ್ಯ ಇಲ್ಲ. ಆ ಥರದ ಒಂದು ಕೆಲಸವನ್ನು ಗಣೇಶ್ ಮಾಡಿದರು. ಆ ಬಳಿಕ ಒಂದೇ ಒಂದು ಶ್ಲೋಕ ಅವರಿಗೆ ಗೊತ್ತಾಗಿರಲಿಲ್ಲ. ಅದಕ್ಕೆ ಕೂಡ ಅವರು ಈ ಬದಿಯಲ್ಲಿ ಇದು ಬಹುತೇಕ ಈ ಗ್ರಂಥದ ಶ್ಲೋಕ ಇದ್ದಿರಬೇಕು, ಇದನ್ನು ಇಂಥವರನ್ನು ಕೇಳಿ ತುಂಬಿಸಿ. ಈ ಪರಿ ನನಗೆ ಅವರ ಮಾರ್ಗದರ್ಶನದಿಂದ ಈ ಪುಸ್ತಕವನ್ನು ಸಂಪೂರ್ಣ ಒಂದು ದೃಷ್ಟಿಯಿಂದ ಅಸಮಗ್ರವಾಗಿ ನಾವು ಪ್ರಕಟಿಸಬೇಕಾಗ್ತಿತ್ತು. ಮುನ್ನುಡಿಯಲ್ಲಿ ಉಲ್ಲೇಖ ಮಾಡಿ ಅಪ್ಪನ ಈ ಕುಂದುಕೊರತೆಗಳು ನಮಗೆ ಕೇಳದೇ ಇರುವುಗಳೆಲ್ಲ ನಾವು ಅರ್ಧಂಬರ್ಧ ಪ್ರಕಟಿಸಿದ್ದೇವೆ ಅಂತ ಹೇಳಬೇಕಾಗ್ತಿತ್ತು. ಆ ಮಾತಿಗೆ ಅವಕಾಶ ಕೊಡುವ ಹಾಗೆ ಗಣೇಶರು ಇದರ ಹಿಂದೆ ಇದ್ದಾರೆ. ಅಂಥ ಒಂದು ಪುಸ್ತಕ ಪ್ರಕಟಣೆ ಆದ ಮೇಲೆ ನಮಗೆ ಹೊಳೆದ ಹೊಸ ವಿಚಾರ ಏನು ಅಂತಂದರೆ, ಈ ಪುಸ್ತಕವನ್ನು ಇಟ್ಟುಕೊಂಡು ಅಪ್ಪನ ಆತ್ಮಚರಿತ್ರೆಯನ್ನು ಒಂದು ಬಯೋಪಿಕ್ ಮಾಡೋಣ. ಕಳೆದ ಆಗಸ್ಟ್ನಲ್ಲಿ ಬಂದ ಈ ಪುಸ್ತಕವನ್ನು ಇಟ್ಟುಕೊಂಡು ನಾವು ಈ ಆಗಸ್ಟ್ 3 ಬಯೋಪಿಕ್ ಸಿದ್ಧ ಮಾಡಿ ನಿಮ್ಮ ಕಣ್ಮುಂದೆ ಇಡುವ ಒಂದು ಪ್ರಯತ್ನದಲ್ಲಿ ಇದ್ದೇವೆ. ಈಗಾಗಲೇ ಆತ್ಮನಿವೇದನೆ ಸಿನಿಮಾ ಚಿತ್ರೀಕರಣದ 90% ಭಾಗವನ್ನು ಮುಗಿಸಿದೆ. ನಮಗೆಲ್ಲ ಕುತೂಹಲ ಇರುತ್ತೆ, ಯಾರು ಪಾತ್ರ ಮಾಡಿದ್ದಾರೆ ಅಪ್ಪನ ಪಾತ್ರ ಅಂತ. ಕಾರ್ತಿಕ್ ಸರಗೂರು ಅಂತ ಒಬ್ಬರು ರಾಮಕೃಷ್ಣನ ಭಕ್ತರು, ಅವರು ವಿವೇಕಾನಂದ ವಿವೇಕಾನಂದ ಅಂತ ಬಹಳ ಅದ್ಭುತವಾದ ಒಂದು ಚಿತ್ರವನ್ನು ಮಾಡಿದ ವ್ಯಕ್ತಿ. ಯಾರಾದರೂ ಈಗಲೂ ಕೂಡ ಹುಡುಕಿದರೆ ನಿಮಗೆ ಸಿಗುತ್ತೆ. 2.5 ಗಂಟೆಯ ವಿವೇಕಾನಂದರ ಕುರಿತ ತುಂಬ ಒಳ್ಳೆಯ ಒಂದು ಚಿತ್ರ. ಅವರು ಇದರ ನಿರ್ದೇಶಕರು. ಅವರದೊಂದು ಜಾಯಮಾನ ಏನು ಅಂದರೆ, ಗೊತ್ತಿದ್ದವರನ್ನು ಪಾತ್ರಕ್ಕೆ ಆಯ್ಕೆ ಮಾಡಲ್ಲ. ಈ ಉದಾಹರಣೆಗೆ ಒಬ್ಬರು ಗೊತ್ತಿದ್ದವರು, ನಾನು ಸುಮ್ಮನೆ ಒಂದು ಹೆಸರು ಹೇಳ್ತೀನಿ, ಅನಂತನಾಗ್ ಪಾತ್ರ ಮಾಡಲಿ 80 ವಯಸ್ಸಿದ್ದು ಅಂತ ನಾವು ಮಾತಾಡಿದ್ದು ಅಂತ ಇಟ್ಕೊಳ್ಳೋಣ. ಅವ್ರು ತಕ್ಷಣ ಹೇಳ್ತಿದ್ರು ಬೇಡ್ರಿ ಅದು ಅನಂತನಾಗನ್ನು ಜನ ನೋಡ್ತಾ ಅನಂತನಾಗ್ ಯಾವ್ಯಾವ ಸಿನಿಮಾ ಮಾಡಿದ್ದಾರೆ ನೆನಪು ಮಾಡ್ಕೊಳ್ತಾರೆ. ಅನ್ನೋನ್ ಪರ್ಸನ್ಸ್ ಗೋವಿಂದಾಚಾರ ಪಾತ್ರ ಮಾಡಿ ಗೋವಿಂದಾಚಾರ ಅಷ್ಟೇ ನೆನಪಾಗಬೇಕು. ಈ ದೃಷ್ಟಿಯಲ್ಲಿ ಪಾತ್ರದ ಆಯ್ಕೆ ಇದೆ. ಹಾಗಾಗಿ ಬಹುತೇಕ ಎಲ್ಲರೂ ಅನ್ನೋನ್, ಆದರೂ ಕೂಡ 22ರಿಂದ 60ರವರೆಗಿನ ಪಾತ್ರಕ್ಕೆ ಕೃಷ್ಣರಾಜ್ ಗೊತ್ತಾಡಿ ಈಗ 90% ಮುಗಿಸಿ 10% ಭಾಗ ಎಲ್ಲವೂ ನಮ್ಮ ಕಣ್ಣಿಗೆ ಬೇಕಾದ ಹಾಗೆ ಬಂದರೆ ಅದು 1 ಕೋಟಿಯ ಚಿತ್ರ ನಿರ್ಮಾಣ, 2 ಗಂಟೆ 10 ನಿಮಿಷಗಳು. ಅದು ಆಗಸ್ಟ್ 3 ನಮ್ಮ ಕಣ್ಣಿಗೆ ಬೇಕಾದ ಹಾಗೆ ಪ್ರಕಟವಾದರೆ, ಅವನಿಚ್ಛೆ ಇದ್ದರೆ ಆಗಸ್ಟ್ 3 ಬಿಡುಗಡೆ ಆಗ್ತದೆ. ಆ ಬಳಿಕ ನಮಗೆ ಗೊತ್ತಾದ ಮತ್ತೊಂದು ತುಂಬ ಸಂತೋಷದ ಸಂಗತಿ ಏನು ಅಂದರೆ, ನಾವು ಇಷ್ಟೆಲ್ಲ ಚಿತ್ರದ ಮುಹೂರ್ತ ಮಾಡಿದ ನಂತರ ನಮಗೊಬ್ಬರು ಹೇಳಿದ ಮಾತು, ಮಲ್ಲೇಪುರಂ ಅವರೇ ಸಂಸ್ಕೃತ ವಿದ್ವಾಂಸರ ವಲಯದಲ್ಲಿ ಬಹಳ ಓಡಾಡಿದ ವಿಶ್ವವಿದ್ಯಾಲಯದ ವೈಸ್ ಚಾನ್ಸಲರ್ ಅವರು ನನಗೆ ಹೇಳಿದ ಮಾತು ಏನು ಅಂದರೆ, ಕರ್ನಾಟಕ ಮಾತ್ರ ಅಲ್ಲ ವೀಣಾ, ಭಾರತದಲ್ಲೇ ಇಷ್ಟರವರೆಗೆ ಒಬ್ಬ ಸಂಸ್ಕೃತ ವಿದ್ವಾಂಸರು ಬಯೋಪಿಕ್ ಆಗಿಲ್ಲ, ಇದು ಮೊದಲು ಅಂತ. ಹಾಗಾಗಿ ಆ ಸಂತೋಷ ಕೂಡ ನಮಗಿದೆ. ಇದೆಲ್ಲ ಸಾಧ್ಯ ಆಗ್ತಿರೋದು ನಮಗೆ ಬೆನ್ನಿಗೆ ಇಂಥ ಕೊತ್ತಿಗೆ ಶ್ರೀಗಳಿದ್ದಾರೆ, ಪ್ರಸನ್ನ ಅಂತಂದಿದ್ದಾರೆ, ಅಥವಾ ನಾವು ಯಾರ ಜೊತೆಗೆಲ್ಲ ಪೂರ್ಣಣ್ಣ ಅಥವಾ ಈ ಅಮೆರಿಕ ವಲಯದಲ್ಲೆಲ್ಲ ಒಂದು ಪ್ರದರ್ಶನಕ್ಕಾಗಿ ಬನ್ನಿ ಅಂತ ಈಗಾಗಲೇ ನನಗೆ ಒತ್ತಾಯ ಕೂಡ ಇದೆ. ಆಗಸ್ಟಿನ 15ರ ನಂತರ ಸೆಪ್ಟೆಂಬರ್ ಕೊನೆಯವರೆಗೆ ನಿಮ್ಮೆಲ್ಲರಿಗೆ ಅದನ್ನು ತೋರ್ಸಕ್ಕೆ ಬರಬೇಕು ಅನ್ನೋ ಸಂಕಲ್ಪ ಕೂಡ ಮಾಡಿದೆ. ಚಿತ್ರದ ಹೆಸರು ಇಂದು ಎನಗೆ ಗೋವಿಂದ. ಹೀಗೆ ಇಷ್ಟೆಲ್ಲ ಕಾರಣಗಳಿಗಾಗಿ ನಾವು ಬನ್ನಂಜೆ ಗೋವಿಂದಾಚಾರ್ಯ ಪ್ರತಿಷ್ಠಾನ ಮತ್ತು ನಿಮ್ಮನ್ನು ಕೂಡಿಕೊಂಡು ನಡೆಯುತ್ತಿದ್ದೇವೆ. ನಾನು ಮತ್ತೆ ಮುಂದುವರೆದ ಭಾಗ ವೇದೋಜ್ಜೀವನ ಇತ್ಯಾದಿ ಪುಸ್ತಕದ ವಿಷಯವಾಗಿ ಮತ್ತು ಎಲ್ಲ ಸಹಾಯದ ಕುರಿತು ಮತ್ತೆ ನಿಮ್ಮ ಜೊತೆ ಮಾತಾಡ್ತೇನೆ. ಹೀಗೆ ಸುಸಂಪನ್ನವಾಯಿತು. ಏಕೆಂತಂದರೆ ಅವರಿಗೆ ಹೇಳಿದ ಹಾಗೆ ಬನ್ನಂಜಿಯವರ ಕಾರ್ಯಕ್ರಮ ಎಲ್ಲೆಲ್ಲಿ ನಡೀತೋ ಎಲ್ಲಿಯೂ ಕೂಡ ಅವರು ಇದುವರೆಗೆ ಮಾತನಾಡಿಲ್ಲ. ಹಾಗಾಗಿ ಇದು ಮೊತ್ತ ಮೊದಲ ವೇದಿಕೆ ಅಂತ ಕಾಣಿಸುತ್ತೆ. ಇಷ್ಟು ಅದ್ಭುತವಾಗಿ ಮಾತನಾಡುವಂತಹ, ನಿಜವಾಗಿ ಹೇಳಬೇಕು ಅಂತಂದರೆ ಬನ್ನಂಜಿಯವರು ಮತ್ತೆ ಮತ್ತೆ ನೆನಪಾದರು ಅವರ ಮಾತಿನ ಮೂಲಕ. ಅದೇ ಮಾತಿನ ಅವರು ಕೂಡ ಇದೇ ರೀತಿ ಮಾತನಾಡ್ತಿದ್ರು. ನಿಮ್ಮ ಎಲ್ಲ ಕೆಲಸಗಳು ಸಾಕಾರಗೊಳ್ಳಲಿ, ನಮ್ಮೆಲ್ಲರ ಬೆಂಬಲ ಆಚಾರ್ಯರಿಗೆ ಯಾವಾಗಲೂ ಇದ್ದೇ ಇರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು ಮತ್ತೊಮ್ಮೆ. ಈಗ